ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಇದೇ ಮೊದಲು ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಏನಂತಂದರೆ ನಾನಿವತ್ತು ಸತ್ಯನಾರಾಯಣ ಸ್ವಾಮಿ ಪ್ರಸಾದನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು. ನೋಡಿ, ನಿಮಗೂ ಇಷ್ಟ ಆದರೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು ಒಂದು ಪ್ಯಾನ್ನ ಬಿಸಿಗಿಟ್ಕೊಂಡು ಹಾಫ್ ಬೌಲಷ್ಟು ತುಪ್ಪ ಹಾಕೊತಿದ್ದೀನಿ. ಇವಾಗ ನಾನಿಲ್ಲಿ ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ. ಇವಾಗ 1 ಬೌಲ್ ರವೆ, ಇವಾಗ ರವೆ ಮತ್ತು ತುಪ್ಪ ಎರಡೂ ಚೆನ್ನಾಗಿ ಹುರ್ಕೊಬೇಕು. ಲೋ ಫ್ಲೇಮಲ್ಲೇ ಘಮ ಬರೋ ತನಕ ಕೈ ಬಿಡದ ರೀತಿ ಹುರ್ಕೊಬೇಕು. ನೋಡಿ, ಈ ಥರ ಚೆನ್ನಾಗಿ ಹುರ್ಕೋಬೇಕು. ನೀರು ಸ್ವಲ್ಪ ಬಿಟ್ಕೊಂಡು ಬರ್ತಾ ಇದೆ. ನೀರೆಲ್ಲ ಸಿಹೋ ತನಕ ಚೆನ್ನಾಗಿ ಹುರ್ಕೊಬೇಕು ರವೆನ. ಲೋ ಫ್ಲೇಮಲ್ಲೇ ಆದಷ್ಟು ನೀವು ರವೆ ಹುರ್ಕೋಬೇಕು. ನನಗಂತೂ ಈ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಅಂದರೆ ತುಂಬ ಇಷ್ಟ. ನಿಮಗೂ ಇಷ್ಟ ಆಗುತ್ತೆ. ನಾವು ಯಾವಾಗಲೂ ಅಷ್ಟೇ ಏನೇ ಅಡುಗೆ ಮಾಡಬೇಕಾದ್ರೂ ಈ ಥರ ಕೇಸರಿ ಬಾತು, ಈ ಸಜ್ಜಿಗೆ, ಈ ಪ್ರಸಾದಗೆಲ್ಲ ನಾವು ಒಂದೇ ಬೌಲಲ್ಲಿ ಮಾಡಿದ್ರೆ ಒಂದೇ ಅಳತೆಯಲ್ಲಿ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರಿಗೆ ಬರ್ತಾ ಇದೆ. ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಇವಾಗ ನೋಡಿ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಚೆನ್ನಾಗಿ ನೀರೆಲ್ಲ ಸೀದು ರವೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ನಾನು ಈ ಕಡೆ ಆಲ್ರೆಡಿ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ. ಇವಾಗ ಇಲ್ಲಿ 1 ಬೌಲ್ ರವೆಗೆ ನಾವು ಒಂದು ಬೌಲು ಮತ್ತೆ ಅದರಲ್ಲಿ ಇನ್ನೊಂದು ಹಾಫ್ ಅಷ್ಟು ನೀರನ್ನ ಹಾಕೋಬೇಕು. ನೋಡಿ, ಇವಾಗ ನೀರು ಸೇರಿಸ್ತೀನಿ. ಇವಾಗ ನೋಡಿ, 1 ಬೌಲು, ಇವಾಗ ನೋಡಿ ಇನ್ನೊಂದು ಹಾಫ್ ಅಷ್ಟು ನೀರು. ಇವಾಗ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಇದಕ್ಕೆ ಈಗ 1 ಬೌಲ್ ರವೆಗೆ 2 ಬೌಲ್ ಅಷ್ಟು ನೀರು ಬೇಕು. ಆದರೆ ನಾನೀಗ ಹಾಫ್ ಬೌಲ್ ಅಷ್ಟು ಹಾಲನ್ನ ಸೇರಿಸ್ಕೊಂತೀನಿ ಇದಕ್ಕೆ. ಇವಾಗ ನೋಡಿ, ಇಷ್ಟು ಹಾಲನ್ನ ನಾನು ತಗೊಂಡಿದ್ದೀನಿ ಬೌಲಲ್ಲಿ. ಹಾಲನ್ನೇನು ಕಾಯಿಸ್ಕೊಂಡು ಹಾಕೊಳ್ಳೋದೇನು ಬೇಡ, ಹಿಂಗೆ ಹಾಕೊಳ್ಳಿ, ಚೆನ್ನಾಗಿರುತ್ತೆ ಪ್ರಸಾದ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು ನೋಡಿ, ಪ್ರಸಾದಗೆಲ್ಲ ರೆಡಿ ಮಾಡ್ಕೋಬೇಕು. ಇವಾಗ ನೋಡಿ, ನಾನು 1 ಬೌಲಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಸಕ್ಕರೆ ಸ್ವಲ್ಪ ಜಾಸ್ತಿ ಬೇಕು ಅನ್ಸಿದ್ರೆ ಸಕ್ಕರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಡಿ. ನಮ್ಮನೆ ಜಾಸ್ತಿ ಸ್ವೀಟ್ ಲೈಕ್ ಮಾಡಲ್ಲ, ಹೀಗಾಗಿ ನಾನು 1 ಬೌಲ್ ಅಷ್ಟೇನೆ ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಇದು ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಆಲ್ಮೋಸ್ಟ್ ಆಲ್ ಇವಾಗ ಬೆಂದಿದೆ. ಇವಾಗ ಸಕ್ಕರೆ ಹಾಕಿದ್ದೀವಲ್ವ, ನೀರೆಲ್ಲ ಬಿಟ್ಕೊಂಡು ಬರ್ತಾ ಇದೆ. ಆದಷ್ಟು ಈ ಸಜ್ಜಿಗೆ ಮತ್ತು ಈ ಪ್ರಸಾದನ ಲೋ ಫ್ಲೇಮಲ್ಲೇ ಮಾಡ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಚೆನ್ನಾಗಿ ಬಂತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರ. ಇವಾಗ ಸ್ವಲ್ಪ ಇದಕ್ಕೆ ಒಣ ದ್ರಾಕ್ಷಿನ ಹಾಕೋಬೇಕು. ನಾನು ತುಪ್ಪದಲ್ಲೇನು ಹುರ್ಕೊಂಡು ಹಾಕೊತಿಲ್ಲ, ಹಿಂಗೆ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ತುಪ್ಪದಲ್ಲಿ ಹುರ್ಕೊಂಡು ಹಾಕೊಳ್ಳಿ. ಇದಕ್ಕೆ ಸ್ವಲ್ಪ ಇವಾಗ ಏಲಕ್ಕಿ ಪುಡಿನ ಸೇರಿಸ್ಕೋಬೇಕು. ಇವಾಗ ನೋಡಿ, ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನನಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೆಂಗೆ ಬಂತು ಅಂತ. ಇಷ್ಟೇ, ಸಿಂಪಲ್ ಮೆಥಡ್ ಇದು. ಇದಕ್ಕಿವಾಗ ಬಾಳೆಹಣ್ಣ ಸೇರಿಸ್ಕೊಂಡ್ರೆ ಮುಗೀತು. ನೀವು ಇಷ್ಟ ಆದರೆ ಒಂದ್ಸಲ ಮಾಡಿ. ಸ್ವಲ್ಪನೂ ತಳಕ್ಕೆ ಅಂಟುತ್ತಿಲ್ಲ ಅಂದರೆ ಇದು ಪರ್ಫೆಕ್ಟ್ ಹದದಲ್ಲಿ ಬೆಂದಿದೆ ಅಂತ ಅರ್ಥ. ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಬಾಳೆಹಣ್ಣ ಸೇರಿಸ್ಕೊಳ್ಳಿ. ಇಷ್ಟ ಆಗಿದ್ರೆ ಈ ವಿಡಿಯೋ ನಿಮಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮರಿಬೇಡಿ. ಪ್ರಸಾದ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಸಾಫ್ಟಾಗಿ ಒಂಥರ ಬಾಯಲ್ಲಿಟ್ಟರೆ ಕರಗೋ ಥರ ಇತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.